ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಡಿಶ್ ತಯಾರಿಸ್ತಾ ಇದ್ದೀನಿ, ಚಿಕನ್ ಕಟ್ಲೆಟ್ಟು. ಚಿಕನ್ನು ಬೋನ್ಲೆಸ್ಸು ಅಥವಾ ಬೋನ್ ಇರೋದಾದರೂ ಆಗುತ್ತೆ. ಅರ್ಧ ಕೆ ಜಿ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಆ ಚಿಕನನ್ನು ತೆಗೆದು ನಮ್ಮ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಅಷ್ಟರೊಳಗಡೆ ಒಂದು 4 ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ, ಒಂದು ದೊಡ್ಡ ಪೀಸು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ಟವಲ್ಲಿ ಸ್ವಲ್ಪ ಕೆಂಪಗಾಗುವಂಗೆ ಸ್ವಲ್ಪ ಫ್ರೈ ಮಾಡಿ ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು 5-6 ಪೀಸು ರಸ್ಕ್ ತೆಗೆದು ಮಿಕ್ಸಿಯಲ್ಲಿಟ್ಟು ಚೆನ್ನಾಗಿ ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನು ಪುಡಿ ಮಾಡಿದ ಚಿಕನ್ನು ಮತ್ತು ಆಲೂಗಡ್ಡೆ ನಾವು ಬೇಯಿಸಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀವಿ, ಒಂದು 3 ಆಲೂಗಡ್ಡೆ, ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಈರುಳ್ಳಿ ನಾವು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು 1/4 ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಬೌಲ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಬಾಣಲೆ ಸ್ಟವ್ ಮೇಲೆ ಇಟ್ಟು ಎಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಈ ನಾವು ಬೋಲ್ ಮಾಡಿ ಇಟ್ಟ ಇದೆಲ್ಲ ಹಿಟ್ಟು ಅದನ್ನು ಕೈಯಲ್ಲಿ ಸ್ವಲ್ಪ ಅಮುಕಿ ಅದನ್ನು ಮೊಟ್ಟೆಯಲ್ಲಿ ಮುಳುಗಿಸ್ಬಿಟ್ಟು ರಸ್ಕ್ ಪೌಡ್ರ್ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ನಾವು ಆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಅದು ಫ್ರೈ ಮಾಡಿ ತೆಗೆದು ನಾವು ಸ್ನ್ಯಾಕ್ಸಿಗೆ ಯೂಸ್ ಮಾಡ್ಬೋದು. ಇದನ್ನು ಎಲ್ಲರೊಮ್ಮೆ ಮಾಡಿ ನೋಡಿ. ಎಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಕಚಪ್ ಜೊತೆ ತಿನ್ಬೋದು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಬರುವ ತನಕ ನಮಸ್ಕಾರ.